ಸ್ನೇಹಿತರೆ, ಈ ರೀತಿ ಮಕ್ಕಳು ಮೊಬೈಲ್ ಬಳಸೋದು ಈಗ ಸರ್ವೇ ಸಾಮಾನ್ಯ. ಆದರೆ ಮೊಬೈಲ್ ಕೊಡದೇ ಇದ್ದಾಗ ಈ ರೀತಿ ಹಠ ಮಾಡೋದು ಕೂಡ ಇವತ್ತು ಮನೆಯ ಸಮಸ್ಯೆ. ಭಾರತದಲ್ಲಿ 8ರ ವಯಸ್ಸಿಗೆ ಸ್ಮಾರ್ಟ್ಫೋನ್ ಸಿಗ್ತಾ ಇದೆ. 50% ಮಕ್ಕಳು ದಿನವೊಂದಕ್ಕೆ 3-4 ಗಂಟೆ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ. ಕೇವಲ ಮೊಬೈಲ್, ಟಿವಿ ಬಿಟ್ಟು ಹೇಳ್ತಿರೋದು. ಆ ಪುಟ್ಟ ಕೈಗಳು ನಾವು ಅಂದಾಜು ಮಾಡಿರಲಾರದಷ್ಟು ಅಗಾಧ ಶಕ್ತಿಯನ್ನು ಕೈಯಲ್ಲಿ ಹಿಡಿತಾ ಇವೆ. ಯಾಕಂದರೆ ಈ ಶಕ್ತಿ ಮನುಷ್ಯನ ಅತ್ಯಮೂಲ್ಯ ಅಂಗ ಮೆದುಳನ್ನು ಎಳೆ ವಯಸ್ಸಲ್ಲೇ ಹಾಳು ಮಾಡ್ತಾ ಇದೆ. ಹಾಗಾದರೆ ಅದಕ್ಕೆ ಪರಿಹಾರ ಏನು? ಮೊಬೈಲ್ ಅಡಿಕ್ಷನ್ನಿಂದ ಮಕ್ಕಳಿಗೆ ಏನಾಗುತ್ತೆ? ಯಾವ ವಯಸ್ಸಿಗೆ ಮಕ್ಕಳಿಗೆ ಮೊಬೈಲ್ ಕೊಡಬೇಕು? ಕೊಟ್ಟರು ಎಷ್ಟೊತ್ತು ಕೊಡಬೇಕು? ಬನ್ನಿ ಈಗಿನ ಕಾಲದ ಈ ರಿಯಲ್ ಸಮಸ್ಯೆ ಬಗ್ಗೆ ನೋಡ್ತಾ ಹೋಗೋಣ. 8ರ ವಯಸ್ಸಲ್ಲೇ ಕೈಗೆ ಸ್ಮಾರ್ಟ್ಫೋನ್, ದಿನಕ್ಕೆ 4 ಗಂಟೆ ಸ್ಕ್ರೀನ್ ಟೈಮ್. ಸ್ನೇಹಿತರೆ, ಭಾರತ ಇಂಟರ್ನೆಟ್ ಬಳಕೆದಾರರಲ್ಲಿ 2ನೇ ದೊಡ್ಡ ರಾಷ್ಟ್ರ ಜಗತ್ತಲ್ಲಿ. ಇದಕ್ಕೆ ಪ್ರಮುಖ ಕಾರಣ ಅಂದರೆ ಭಾರತ ಅತ್ಯಂತ ವೇಗವಾಗಿ ಸ್ಮಾರ್ಟ್ಫೋನ್ ಅಪ್ಕೊಂಡಿದ್ದು. ಹೀಗಾಗಿ ಇವತ್ತು ಮಕ್ಕಳಲ್ಲಿ ಈ ಸ್ಮಾರ್ಟ್ಫೋನ್ ಅಥವಾ ಮೊಬೈಲ್ ಪೆನೆಟ್ರೇಷನ್ ಎಷ್ಟರ ಮಟ್ಟಿಗೆ ಆಗಿ ಹೋಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ದಂಗಾಗಬೇಕು. ಒಂದಿಷ್ಟು ಅಂಕಿಅಂಶ ಹೇಳ್ತೀವಿ. ಆನ್ಯುವಲ್ ಸ್ಟ್ಯಾಟಸ್ ಆಫ್ ಎಜುಕೇಷನ್ ರಿಪೋರ್ಟ್ ASER ವರದಿ ಪ್ರಕಾರ 14ರಿಂದ 18 ವರ್ಷ ವಯಸ್ಸಿನ 90% ಮಕ್ಕಳ ಕೈಯಲ್ಲಿ ಇವತ್ತು ಸ್ಮಾರ್ಟ್ಫೋನ್ ಇದೆ. 40% ಮಕ್ಕಳಿಗೆ ಕೇವಲ 8ರ ವಯಸ್ಸಲ್ಲೇ ಮೊಬೈಲ್ ಸಿಗ್ತಾ ಇದೆ. ಕೇವಲ 8 ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಈ ವಯಸ್ಸಿನವರಿಗೆ ಮೊಬೈಲ್ ಕೊಡಿಸೇ ಬಿಡ್ತಾ ಇದ್ದಾರೆ. ಮೊಬೈಲ್ ಕೊಡಿಸೋದ್ರ ಬಗ್ಗೆ ಹೇಳ್ತಾ ಇರೋದು. ಹುಟ್ಟಿದ ಮಕ್ಕಳು, 1 ವರ್ಷದ ಮಕ್ಕಳು, 2 ವರ್ಷದ ಮಕ್ಕಳು ಈಗ ಮೊಬೈಲ್ ಅಪ್ಪ ಅಮ್ಮನ ಫೋನ್ ತೊಗೊಂಡು ನೋಡೋಕೆ ಶುರು ಮಾಡಿದ್ದಾರೆ. ಅದು ಬೇರೆ ಪ್ರಶ್ನೆ, ಅದು ಬೇರೆ. ಅದು ಮೊಬೈಲನ್ನು ಕೊಡಿಸ್ತಿರೋದು ಹೇಳ್ತಿರೋದು. ಅದು ಬಿಟ್ಟರೆ ಇನ್ನೂ ನೆಟ್ಟಿಗೆ ನಡೀದೇ ಇರೋ ಮಕ್ಕಳು ಕೂಡ ಹಿಂಗಿರ್ಕೊಂಡು ಹಿಂಗೆ ಅಂತಿರೋದನ್ನು ನೀವು ನೋಡಿರ್ತೀರ ಆಲ್ರೆಡಿ. ನೆಕ್ಸ್ಟ್ ಸ್ಟ್ಯಾಟ್ಸ್ ನೋಡಿ ಇನ್ನೂ ಶಾಕ್ ಆಗುತ್ತೆ. NCPCR ಪ್ರಕಾರ 8ರಿಂದ 18 ವರ್ಷದ 30.2% ಮಕ್ಕಳ ಬಳಿ ಆಲ್ರೆಡಿ ಸ್ವಂತ ಫೋನ್ ಇದೆ. ಪ್ಯಾರೆಂಟ್ಸ್ ಫೋನ್ ಅಲ್ಲ, ಅವರಿಗಾಗಿನೇ ಫೋನ್ ಕೊಡಲಾಗಿದೆ ಅಂತ. ನಾವೆಲ್ಲ PUC ಡಿಗ್ರಿ ದಾಟದ ಮೇಲೇ ಸ್ವಂತ ಫೋನ್ ಅಂತ ನೋಡಿದ್ದು. ಅದು ಕೂಡ ಬೇಸಿಕ್ ಫೋನ್ಗಳು, ಡಂಪ್ ಫೋನ್ಗಳು, ಸ್ಮಾರ್ಟ್ ಫೋನ್ಸ್ ಅಲ್ಲ. ಆದರೆ ಈಗಿನ ಮಕ್ಕಳಿಗೆ ಪ್ರೈಮರಿ ಹೈಸ್ಕೂಲ್ನಲ್ಲಿರುವಾಗಲೇ ಓನ್ ಫೋನ್ ಇದೆ, ಸ್ಮಾರ್ಟ್ ಫೋನ್ ಇದೆ. ನಿರಂತರವಾಗಿ ಆನ್ಲೈನ್ ಇರ್ತಾರೆ. ಹ್ಯಾಪಿನೆಟ್ಸ್ ಅನ್ನೋ ಸಂಸ್ಥೆ ನಡೆಸಿರೋ ಸರ್ವೆ ಪ್ರಕಾರ 12 ವರ್ಷಕ್ಕಿಂತ ಕೆಳಗಿನ ಮಕ್ಕಳು ದಿನಕ್ಕೆ 2ರಿಂದ 4 ಗಂಟೆ ಮೊಬೈಲ್ ಬಳಸ್ತಾ ಇದ್ದಾರೆ. ಇದು ಕೇವಲ ನಗರಗಳಲ್ಲಿರೋ ಮಕ್ಕಳಿಗೆ ಮಾತ್ರ ಸೀಮಿತ ಅಂತಿಲ್ಲ. 90% ಗ್ರಾಮೀಣ ಮಕ್ಕಳ ಬಳಿ ಕೂಡ ಈಗ ಸ್ಮಾರ್ಟ್ಫೋನ್ ಇದೆ. 50% ಜನರ ಹತ್ರ ಸ್ವಂತ ಫೋನ್ ಇದೆ. ಆತಂಕಕಾರಿ ಅಂತ ಹೇಳಿದ್ರೆ ಇವರಲ್ಲಿ 76.7% ಮಕ್ಕಳು ಮೊಬೈಲ್ನ ವಿಡಿಯೋ ಗೇಮ್ ಆಡೋಕೆ ಬಳಸ್ತಾರೆ. ಜಾರಿಕೊಳ್ಳುತ್ತಿದ್ದಾರೆ ಹೆತ್ತವರ ವಿಚಾರಕ್ಕೆ ಬಂದರೆ ಬಹಳ ಮಂದಿಗೆ ಮಕ್ಕಳು ತಮ್ಮಷ್ಟಕ್ಕೆ ತಾವಿರೋದು ಅನುಕೂಲನೇ. ಏನಾದರೂ ಮಾಡ್ಕೊಳ್ಳಿ, ಗಲಾಟೆ ಕಿರಿಕಿರಿ ಮಾಡಿದ್ರೆ ಸಾಕು, ಒಂದು ಕಡೆ ಕೂತ್ಕೊಂಡಿರಲಿ ಸೇಫ್ ಆಗಿ ಅನ್ನೋ ಮನಸ್ಥಿತಿ ಕೂಡ ಪೇರೆಂಟ್ಸ್ಗಿದೆ. ದಿನವಿಡೀ ದುಡಿತಾರೆ, ಇಬ್ಬರೂ ಪೇರೆಂಟ್ಸ್ ದುಡಿತಾ ಇರ್ತಾರೆ. ಅಪ್ಪ ಅಮ್ಮ ಇಬ್ಬರು ಕೆಲಸಕ್ಕೆ ಹೋಗ್ತಿರ್ತಾರೆ, ಸುಸ್ತಾಗಿ ಬಂದಿರ್ತಾರೆ. ಅವ್ರಿಗೂ ತಮ್ಮದೇ ಆದ ಟೈಮ್ ಬೇಕು. ಇದರ ಜೊತೆಗೆ ದಿನನಿತ್ಯದ ಮನೆ ಕೆಲಸ ಕೂಡ ನಿಭಾಯಿಸಬೇಕು. ನೆಕ್ಸ್ಟ್ ಡೇಗೆ ತಯಾರಿ ಮಾಡ್ಕೋಬೇಕು. ಇದಿಷ್ಟರ ನಡುವೆ ಮಕ್ಕಳನ್ನು ಸುಧಾರಿಸಬೇಕು ಅಂದರೆ ಹೇಗೆ? ಹೀಗಾಗಿ ಬಹಳ ಸಲ ಪೋಷಕರೇ ಮಗು ಹಠ ಮಾಡಿದ್ರೆ, ಅಥವಾ ಊಟ ಮಾಡದೇ ಇದ್ರೆ ಮೊಬೈಲ್ ಕೊಟ್ಬಿಡ್ತಾರೆ. ಮಂತ್ರದಂಡ. ಮೊಬೈಲ್ ಸಿಕ್ಕ ತಕ್ಷಣ ಮಗು ಊಟ ಮಾಡುತ್ತೆ, ಅಳು ನಿಲ್ಲಿಸುತ್ತೆ. ಇದು ಹೆತ್ತವ್ರಿಗೂ ಕೂಡ ಮಗುವನ್ನು ಸಮಾಧಾನ ಮಾಡೋ ಸುಲಭದ ವಿಧಾನ ಆಗೋಗಿದೆ. ಮೊಬೈಲ್ ಒಂಥರ ಹೊಸ ಬೇಬಿ ಸಿಟ್ಟರ್ ಆಗಿದೆ. ಆದರೆ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ ಇಂಥ ಪೇರೆಂಟ್ಸ್. ಮಕ್ಕಳ ಕಣ್ಣೀರು ಇಂಗ್ತಾ ಇದೆ. ಸ್ನೇಹಿತರೆ, ಮೊದಲನೇದಾಗಿ ದೀರ್ಘಕಾಲ ಸ್ಕ್ರೀನ್ ನೋಡೋದು, ಅದರಲ್ಲಿ ಎಳೆಯ ವಯಸ್ಸಲ್ಲಿ ಈ ರೀತಿ ಸ್ಕ್ರೀನಿಗೆ ಅಡಿಕ್ಟ್ ಆಗೋದು ಅಪಾಯ. ಇದರಲ್ಲಿ ಕಣ್ಣು ನೋವು, ತಲೆನೋವು, ಅಷ್ಟೊತ್ತು ಕೂರೋದ್ರಿಂದ ಮಕ್ಕಳ ಪೋಶ್ಚರ್ ಹಾಳಾಗೋದು, ಈ ರೀತಿ ಫಿಸಿಕಲ್ ಸಮಸ್ಯೆಗಳು ಕೂಡ ಆರಂಭದಲ್ಲೇ ಕಾಣಿಸ್ಕೊಳ್ತವೆ. ಇನ್ಫ್ಯಾಕ್ಟ್ ನಮ್ಮ ಕರ್ನಾಟಕದಲ್ಲಿ 1.73 ಲಕ್ಷ ಮಕ್ಕಳು ದೃಷ್ಟಿ ದೋಷದಂತಹ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಇದಕ್ಕೆ ಸ್ಕ್ರೀನ್ ಟೈಮ್ ಹೆಚ್ಚಾಗಿರುವುದೇ ಕಾರಣ ಅಂತ ರಾಜ್ಯ ಆರೋಗ್ಯ ಇಲಾಖೆ ನಡೆಸಿದ ಒಂದು ಅಧ್ಯಯನ ಹೇಳಿತ್ತು. ಅಲ್ಲದೆ 3-4 ಗಂಟೆ ಸ್ಕ್ರೀನ್ ನೋಡೋದ್ರಿಂದ ಭಾರತದ 90% ಮಕ್ಕಳಲ್ಲಿ ಡ್ರೈ ಐಸ್ ಅಥವಾ ಒಣ ಕಣ್ಣಿನ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಅಂದರೆ ಮಕ್ಕಳ ಕಣ್ಣಲ್ಲಿ ಕಣ್ಣೀರು ಅಥವಾ ತೇವಾಂಶನೇ ಉತ್ಪತ್ತಿ ಆಗ್ತಾ ಇಲ್ಲ. ಒಂದು ವೇಳೆ ಉತ್ಪತ್ತಿ ಆದರೂ ಕೂಡ ಬೇಗ ಆವಿಯಾಗ್ತಾ ಇದೆ. ಸ್ನೇಹಿತರೆ, ಕಣ್ಣೀರು ಕೇವಲ ಅಳುವಾಗ ಬರುವಂತಹ ವಸ್ತುವಲ್ಲ. ನಮ್ಮ ಕಣ್ಣಿನ ಆರೋಗ್ಯವನ್ನು, ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡುವಲ್ಲಿ ದೊಡ್ಡ ಪಾತ್ರ ವಹಿಸುತ್ತೆ. ಬರೀ ಕಣ್ಣೀರೇ ಪ್ರತಿದಿನ ಲಕ್ಷಾಂತರ ವೈರಸ್, ಬ್ಯಾಕ್ಟೀರಿಯಾಗಳು ಕಣ್ಣಿನ ಮೂಲಕ ದೇಹ ಸೇರೋದನ್ನ ಬ್ಲಾಕ್ ಮಾಡುತ್ತೆ. ಇದೊಂಥರ ಜಲದುರ್ಗ ಇದ್ದ ಹಾಗೆ, ನೀರಿನ ಕೋಟೆ ಇದ್ದ ಹಾಗೆ. ಅಂಥದ್ರಲ್ಲಿ ಈಗಿನ ಮಕ್ಕಳಲ್ಲಿ ಕಣ್ಣೀರೇ ಕಮ್ಮಿ ಆಗ್ತಾ ಇದೆ. ಕಣ್ಣಿನಲ್ಲಿ ತೇವಾಂಶನೇ ಹೋಗ್ತಾ ಇದೆ. ಇದೆಲ್ಲ ಫಿಸಿಕಲ್ ಸಮಸ್ಯೆಗಳಾಯಿತು. ಆದರೆ ಇನ್ನೂ ತಲೆ ಕೆಡಿಸ್ಕೊಳ್ಬೇಕಾಗಿರೋ ವಿಚಾರ ಏನು ಗೊತ್ತಾ? ಮಕ್ಕಳ ಮೇಲೆ ಮೆಂಟಲಿ ಇದು ಉಂಟು ಮಾಡ್ತಿರೋ ಗಂಭೀರ ಪರಿಣಾಮ. ಸ್ಕ್ರೀನ್ ಟೈಮ್ನಿಂದ ಮೆದುಳಿನ ರಚನೆಯೇ ಬದಲು. ಈಗಿನ ಮಕ್ಕಳು ನಿರಂತರವಾಗಿ ಸ್ಕ್ರೋಲ್ ಮಾಡ್ತಾ ಇರ್ತಾರೆ. ರೀಲ್ಸ್ ಹಾಕಿಟ್ಕೊಂಡು ಅವಾಗ ನಕ್ಕೊಂಡು, ಇಲ್ಲ ಸುಮ್ಮನೆ ಹಿಂಗಿರ್ಕೊಂಡು ಹಿಂಗಂತ ಇರ್ತಾರೆ, ಬಾಯಿ ಕಳ್ಕೊಂಡು. ಏನು ಮಾಡ್ತಿರ್ತಾರಂತ ಅವರಿಗೆ ಗೊತ್ತಿರೋದಿಲ್ಲ. ಆ ಶಾರ್ಟ್ಸೇ ಅಟೆನ್ಷನ್ ಸ್ಪ್ಯಾನನ್ನು ಕಮ್ಮಿ ಮಾಡ್ತಿದೆ ಅನ್ನೋ ಒಂದು ಆತಂಕ ಇದೆ. ಆ ಶಾರ್ಟ್ಸ್ನ ಕೂಡ ಪೂರ್ತಿ ನೋಡೋದಿಲ್ಲ.
2 ಸೆಕೆಂಡ್, 3 ಸೆಕೆಂಡ್, 10 ಸೆಕೆಂಡ್, ಮತ್ತು ಮುಂದಕ್ಕೆ ಹೋಗು. ಅದೇ ಎಂಡ್ ಆಗುತ್ತಾ? ಕೋಟಿಗಟ್ಟಲೆ ಸಲ ಹಿಂಗೆ ಮಾಡಿದ್ರು ಕೂಡ ಬರ್ತಾನೆ ಇರುತ್ತೆ. ಆಲಿಸ್ ಬಿಹೇವಿಯರ್ ಹೆಲ್ತ್ ಅನ್ನೋ ಸಂಸ್ಥೆ ಇತ್ತೀಚೆಗೆ ನಡೆಸಿರೋ ಸ್ಟಡಿ ಪ್ರಕಾರ ಮಕ್ಕಳ ಅಟೆನ್ಷನ್ ಸ್ಪ್ಯಾನ್ ಬರೀ 8 ಸೆಕೆಂಡ್ಗೆ ಬಿದ್ದು ಹೋಗಿದೆ. ಅಟ್ಲೀಸ್ಟ್ ನಾವು 3-6 ಸಿನಿಮಾ ನೋಡ್ತಾ ಇದ್ವಿ, ಗಂಟೆಗಟ್ಟಲೆ ಧಾರಾವಾಹಿ ನೋಡ್ತಾ ಇದ್ವಿ, ದಪ್ಪದ ಪುಸ್ತಕಗಳನ್ನು ಓದ್ತಾ ಇದ್ವಿ, ಲಾಂಗ್ ಫಾರ್ಮ್ಯಾಟ್ ಕಂಟೆಂಟನ್ನು ಕನ್ಸ್ಯೂಮ್ ಮಾಡಿ ಈಗ ರೀಲ್ಸನ್ನು ಕೂಡ ನೋಡ್ತಾ ಇದ್ವಿ. ಆದರೆ ಈ ಮಕ್ಕಳು ಅದು ಯಾವುದನ್ನು ನೋಡೇ ಇಲ್ಲ. ಕಾಂಟೆಂಟ್ ಅಂದರೆ ಅವರು ಜಡ್ಜ್ ಮಾಡೋದು. ಕಾಂಟೆಂಟ್ ಅಂದರೆ ಅವರಿಗೆ 30 ಸೆಕೆಂಡ್, 40 ಸೆಕೆಂಡ್, 50 ಸೆಕೆಂಡ್, 60 ಸೆಕೆಂಡ್ನ ರೀಲ್ಸ್, ಶಾರ್ಟ್ಸ್, ಹೀಗೆ ಅಟೆನ್ಷನ್ ಸ್ಪ್ಯಾನ್, ಏಕಾಗ್ರತೆಯ ತಾಕತ್ತು ಬಿದ್ದು ಹೋಗ್ತಾ ಇದೆ ಮಕ್ಕಳಲ್ಲಿ. ಇದರ ಪರಿಣಾಮ ಅವರಿಗೆ ನಿರಂತರವಾಗಿ ಏನಾದರೂ ಕೂಡ ಸ್ಟಿಮ್ಯುಲೇಷನ್ ಕೊಡ್ತಾನೆ ಇರಬೇಕು. ಇಲ್ಲಾಂದರೆ ಸಡನ್ ಆಗಿ ಸಿಟ್ಟು ಮಾಡ್ಕೊಳ್ಳೋದು, ಆತಂಕಕ್ಕೊಳಗಾಗೋದು, ಇಲ್ಲ ಸ್ಟ್ರೆಸ್ ಆಗೋದು ಆಗ್ತಾರೆ. ಈ ಲೈಕ್ಸ್, ನೋಟಿಫಿಕೇಶನ್ಸ್, ಗೇಮ್ ಪಾಯಿಂಟ್ಸ್ ಅವರಿಗೆ ಫೀಲ್ ಗುಡ್ ಅನಿಸುವಂತಹ ಡೊಪಮೈನ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇರ್ತವೆ. ಈ ರೀತಿ ಓವರ್ ಸ್ಟಿಮ್ಯುಲೇಟ್ ಮಾಡ್ತಿರೋದ್ರಿಂದ ಪ್ರತಿ ಸಲ ಮಕ್ಕಳ ಬ್ರೈನ್ ಅದೇ ಹೈ ಲೆವೆಲ್ ಆಫ್ ಡೊಪಮೈನನ್ನು ಬಿಡುತ್ತೆ. ಒಂಥರ ಇದು ಡಿಜಿಟಲ್ ನಶ ಸಾಮಗ್ರಿದ ಹಾಗೆ. ಆದರೆ ಇದೆಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಅಂದರೆ ಮೊಬೈಲ್ ಅಡಿಕ್ಷನ್ನಿಂದ ಮಕ್ಕಳ ಮೆದುಳಿನ ವಿಕಸನ ಸಂಪೂರ್ಣವಾಗಿ ಆಗ್ತಾನೇ ಇಲ್ಲ. ಮೆದುಳಿನ ರಚನೆಯೇ ಬದಲಾಗ್ತಾ ಇದೆ. ಮನುಷ್ಯ ಯಾವತ್ತೂ ಪ್ರಕೃತಿಯೊಂದಿಗೆ ಬೆಳಿಬೇಕು. ಮನುಷ್ಯನ ದೇಹ ಕೂಡ ಅದೇ ರೀತಿ ರಚನೆಯಾಗಿರೋದು. ಬಾಲ್ಯಾವಸ್ಥೆ ನಮ್ಮ ಮೆದುಳು ವಿಕಸನ ಆಗುವಂಥ ಇಂಪಾರ್ಟೆಂಟ್ ಘಟ್ಟ. ಮೆದುಳು ಯಾವತ್ತೂ ಹೆಚ್ಚೆಚ್ಚು ಬಳಸಿದ ಹಾಗೆ ಮತ್ತೆ ಜಾಸ್ತಿ ಡೆವಲಪ್ ಆಗ್ತಾ ಹೋಗುತ್ತೆ. ವಾತಾವರಣದಲ್ಲಿ ಇಂಟರ್ಯಾಕ್ಟ್ ಮಾಡಿದಾಗ, ಆಡೋದು, ಓದೋದು, ಮಾತನಾಡೋದು, ಹೀಗೆ ಬೇರೆ ಬೇರೆ ಚಟುವಟಿಕೆ ನಡೆಸಿದಾಗ ಅದರಲ್ಲಿ ಎಲ್ಲ ರೀತಿಯ ಜ್ಞಾನೇಂದ್ರಿಯಗಳು ಬಳಕೆಯಾಗ್ತವೆ. ನಮ್ಮ ಮೆದುಳು ಸ್ಟಿಮ್ಯುಲೇಟ್ ಆಗುತ್ತೆ. ಇದರಿಂದ ಮೆದುಳಿನ ಬೇರೆ ಬೇರೆ ಭಾಗಗಳು ಡೆವಲಪ್ ಆಗ್ತಾ ಹೋಗ್ತವೆ. ಆದರೆ ಅತಿಯಾಗಿ ಮೊಬೈಲ್ ಬಳಸಿದಾಗ ಈ ಸ್ಟಿಮ್ಯುಲೇಷನ್ ಇಲ್ಲದೆ ಪೂರ್ಣ ಪ್ರಮಾಣವಾಗಿ ನಮ್ಮ ಮೆದುಳು ಬೆಳವಣಿಗೆ ಆಗೋದಿಲ್ಲ. ಅದರಲ್ಲೂ ಥಿಂಕಿಂಗ್, ಡಿಸಿಷನ್ ಮೇಕಿಂಗ್ಗೆ ಅತ್ಯಂತ ಮುಖ್ಯವಾಗಿ ಬೇಕಾದ ಮೆದುಳಿನ ಹೊರಭಾಗ ಗ್ರೇ ಮ್ಯಾಟರ್ ಬೆಳವಣಿಗೆ ಆಗ್ತಾ ಇಲ್ಲ ಅಂತ ವೈದ್ಯ ಲೋಕ ಹೇಳ್ತಾ ಇದೆ. ಇದರ ಜೊತೆಗೆ ಮಕ್ಕಳ ನಿದ್ದೆ ಹಾಳಾಗೋದು, ಸ್ಲೀಪ್ ಪ್ಯಾಟ್ರನ್ ಚೇಂಜ್ ಆಗೋದು, ಸರಿಯಾಗಿ ಫೋಕಸ್ ಮಾಡೋಕ್ಕಾಗದೆ ವಿದ್ಯಾಭ್ಯಾಸದಲ್ಲಿ ಹಿಂದೆ ಬೀಳೋದು, ಸೋಷಿಯಲ್ ಸ್ಕಿಲ್ ಇಲ್ಲದೆ ಇರೋದು, ಈ ರೀತಿಯೆಲ್ಲ ಆಗ್ತಾ ಇದೆ. ಹಾಗಿದ್ರೆ ಇದನ್ನು ತಪ್ಪಿಸೋದು ಹೇಗೆ? ಮೊಬೈಲ್ ಕಿತ್ಕೊಂಡ್ಬಿಡೋದಾ? ಮಕ್ಕಳ ಹತ್ರ ಮೊಬೈಲ್ ಬ್ಯಾನ್ ಮಾಡಿಬಿಡೋದಾ? ಖಂಡಿತ ಇಲ್ಲ. ಮೊಬೈಲ್ ಇಲ್ಲದೆ, ಟೆಕ್ನಾಲಜಿ ಇಲ್ಲದೆ ಜೀವನ ಕಷ್ಟ. ಆ ಫ್ಯಾಕ್ಟನ್ನು ಕೂಡ ಅರ್ಥ ಮಾಡ್ಕೋಬೇಕು. ಹಾಗಿದ್ರೆ ಇದನ್ನು ಮ್ಯಾನೇಜ್ ಮಾಡೋದು ಹೇಗೆ? ಡೆಫಿನೆಟ್ಲಿ ದಾರಿ ಇದೆ. ಮೊಬೈಲನ್ನು ನೀವು ನಶಾ ಸಾಮಗ್ರಿ ರೀತಿ ಬಳಸಿದೆ ಅದನ್ನೊಂದು ಟೂಲ್ ಥರ, ಒಂದು ಕಿಟ್ ಥರ, ಒಂದು ಕೆಲಸವನ್ನು ನಿಭಾಯಿಸೋಕೆ ನೀವು ಬಳಸುವ ಒಂದು ಎಕ್ವಿಪ್ಮೆಂಟ್ ರೀತಿ ಮಾತ್ರ ಟ್ರೀಟ್ ಮಾಡಿದ್ರೆ ಎಲ್ಲವೂ ಸರಿಯಾಗುತ್ತೆ. ಒಂದಷ್ಟು ಟಿಪ್ಸ್ ನಾವೀಗ ನೋಡ್ತಾ ಹೋಗೋಣ. ಸರಿಯಾದ ಮಿತಿಗಳನ್ನು ಹಾಕಿ. ಮಕ್ಕಳು ಯಾವಾಗ ಮೊಬೈಲ್ ಹಿಡಿಬಹುದು ಅದನ್ನು ಸ್ಟ್ರಿಕ್ಟ್ ಆಗಿ ಟೈಮ್ ಸೆಟ್ ಮಾಡಿ. ಹೋಮ್ ವರ್ಕ್ ಆದಮೇಲೆ, ಬೇರೆ ಮನೆ ಕೆಲಸ ಮಾಡಿದ್ಮೇಲೆ ಮೊಬೈಲ್ ಬಳಸಬಹುದು ಅಂತ ಹೇಳಿ. ಜೊತೆಗೆ ನೋ ಫೋನ್ ಝೋನ್ಸನ್ನು ಮಾಡಿ. ಊಟ ಮಾಡುವಾಗ, ಎಲ್ಲರೂ ಒಟ್ಟಿಗೆ ಮಾತನಾಡುವಾಗ ಸ್ಟ್ರಿಕ್ಟ್ ಆಗಿ ಮೊಬೈಲ್ ಬಳಸೋ ಹಾಗಿಲ್ಲ ಅಂತ ಹೇಳಿ. ಸ್ನೇಹಿತರೆ, ಇವೆಲ್ಲ ಮೊಬೈಲ್ ಕೊಡಲೇಬೇಕು ಅಂದರೆ ಯಾವ ರೀತಿ ಕೊಡ್ಬೋದು ಅಂತ. ನೀವು ಮೊಬೈಲ್ ಕೊಟ್ಟಿಲ್ಲ ಅಂದರೆ ಇನ್ನೂ ಅದ್ಭುತ. ಮಕ್ಕಳಿಗೆ ಮೊಬೈಲ್ನ ಅಗತ್ಯ ನಿಜವಾಗ್ಲೂ ಕೂಡ ಇಲ್ಲ. ಸ್ವಲ್ಪ ದೊಡ್ಡ ಆದಮೇಲೆ ಅವರು ದೂರಕ್ಕೆಲ್ಲ ಹೋಗ್ತಾರೆ, ಕಾಲ್ ಮಾಡಬೇಕು ಅಂತ ಹೇಳಿದ್ರೆ ಡಂಪ್ ಫೋನ್ಗಳನ್ನು ಕೊಡ್ಬೋದು. ಡಂಪ್ ಫೋನ್ ಅಂದ್ರೇನು? ಬೇಸಿಕ್ ಫೋನ್ಗಳು, ಸ್ಮಾರ್ಟ್ ಫೋನ್ಸ್ ಅಲ್ಲ, ದೊಡ್ಡ ಡಿಸ್ಪ್ಲೇ, ಕ್ಯಾಮರಾ ಆ ಥರದ್ದಲ್ಲ. ಬೇಸಿಕ್ ಫೋನ್ಗಳು. ಕಾಲ್ ಮಾಡೋಕ್ಕಾಗತ್ತೆ, ಮೆಸೇಜ್ ಮಾಡೋಕ್ಕಾಗತ್ತೆ, ಜೊತೆಗೆ ಒಂದು ಸಣ್ಣ ಚಿಕ್ಕದೊಂದು ಬೇಸಿಕ್ 2 MP ಕ್ಯಾಮ್ರಾ ಇರುತ್ತೆ. ಅದರಲ್ಲಿ UPI ಪೇಮೆಂಟ್ಸ್ ಅದನ್ನೆಲ್ಲ ಕೂಡ ಮಾಡ್ಬೋದು. ರೀಸೆಂಟಾಗಿ ಈ 3210 ಅಂತ ಒಂದು ಫೋನ್ ಬಂದಿದೆ. ನೋಕಿಯಾದ ಹಳೆ ಫೋನನ್ನು ಮತ್ತೆ ರೀಲಾಂಚ್ ಥರ ಮಾಡಿದ್ದಾರೆ ಅಂತ. ಅದೇ ಅಂತಲ್ಲ, ಆ ಥರದ್ದು ಯಾವುದಾದ್ರೂ ಬೇಸಿಕ್ ಫೋನ್ಗಳನ್ನು ಕೊಡ್ಬೋದು. ಅಥವಾ ಇವಾಗಿನ ವಾಚ್ಗಳಲ್ಲಿ ಕಾಲ್ ಮಾಡೋ ಫೀಚರ್ಸ್ ಕೂಡ ಇದೆ. ಡಂಪ್ ಫೋನ್ಗಳಿಗಿಂತ ಇದು ಇನ್ನೂ ಬೆಟರ್. ಕೈಯಲ್ಲಿ ಲಾಕ್ ಆಗಿರುತ್ತೆ, ಇದರಲ್ಲಿ ಮಕ್ಕಳನ್ನು ಟ್ರ್ಯಾಕ್ ಮಾಡೋಕ್ಕಾಗತ್ತೆ. ಈ ವಾಚ್ ಎಲ್ಲಿದೆ ಅಂತ ಹೇಳಿ ನೀವು ಕಂಪ್ಲೀಟಾಗಿ ನಿಮ್ಮ ಫೋನ್ ಮೂಲಕ ಟ್ರ್ಯಾಕ್ ಮಾಡ್ಬೋದು. ಇಂಟರ್ನೆಟ್ ಕನೆಕ್ಟೆಡ್ ಇರುತ್ತೆ. ಇದು ಕಾಲ್ ಕೂಡ ಮಾಡ್ಬೋದು. ಸಾಕಷ್ಟು ಅಡ್ವಾನ್ಸ್ಡ್ ಇರ್ತವೆ. ಈ ರೀತಿ ವಾಚ್ಗಳನ್ನು ಬೇಕಾದರೂ ಕೊಡ್ಬೋದು. ಆದರೆ ಸ್ಮಾರ್ಟ್ ಫೋನ್ಗಳನ್ನು ಮಕ್ಕಳಿಗೆ ಕೊಡೋಕೆ ಹೋಗಬೇಡಿ. ಎಜುಕೇಷನಲ್ ಪರ್ಪಸ್ಗೆ ಕೊಡಬೇಕಲ್ರಿ ಅಂತ ಹೇಳಿದ್ರೆ ಟ್ಯಾಬ್ಲೆಟ್ಸ್ ಕೊಡಿ. ಇಂಟರ್ನೆಟ್ ಕನೆಕ್ಷನ್ ಇಲ್ಲದೆ ಇರೋ ಟ್ಯಾಬ್ಲೆಟ್ಸ್ ಕೊಡಿ. ಅದರಲ್ಲಿ ಸೆಲ್ಯುಲರ್ ಸಿಮ್ ಹಾಕಕ್ಕೆ ಅವಕಾಶನೇ ಇರಬಾರ್ದು. ವೈಫೈ ಮಾತ್ರ ಇರಬೇಕು. ವೈಫೈ ಯಾಕೆ? ಅದನ್ನು ಕೂಡ ಏನಾದರೂ ಫೋನಿಗೆ ಏನಾದರೂ ಡೌನ್ಲೋಡ್ ಮಾಡೋಕ್ಕಿದ್ದಾಗ, ಬುಕ್ಸ್ ಡೌನ್ಲೋಡ್ ಮಾಡೋಕ್ಕಿದ್ದಾಗ, ಎಜುಕೇಷನಲ್ ಕಾಂಟೆಂಟ್ ಡೌನ್ಲೋಡ್ ಮಾಡೋಕ್ಕಿದ್ದಾಗ ವೈಫೈ ಕನೆಕ್ಟ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಟ್ಬಿಡಿ, ಮತ್ತು ಡಿಸ್ಕನೆಕ್ಟ್ ಮಾಡಿಬಿಡಿ. ಆ ಟ್ಯಾಬನ್ನು ಬೇಕಾದರೆ ಅವರು ಎಜುಕೇಷನಲ್ ಪರ್ಪಸ್ಗೆ ಮಾತ್ರ ಯೂಸ್ ಮಾಡಲಿ. ಮೊಬೈಲ್ ಜೋಬಿನ ತೆಗೆದು ಪಟ್ಟಂತ ಯೂಸ್ ಮಾಡಿದಷ್ಟು
ಈಸಿಯಾಗಿ ಟ್ಯಾಬ್ ಯೂಸ್ ಮಾಡೋಕ್ಕಾಗಲ್ಲ. ಸ್ವಲ್ಪ ದೊಡ್ಡ ಮಕ್ಕಳಿಗೆ ಟ್ಯಾಬ್ ಎಲ್ಲ ಬೇಕಾಗ್ಬೋದು ಎಜುಕೇಷನಲ್ ಪರ್ಪಸ್ಗೆ. ಆವಾಗ ಸ್ಮಾರ್ಟ್ಫೋನ್ ಬದಲಿಗೆ ಇಂತಹ ಟ್ಯಾಬ್ಲೆಟ್ಗಳನ್ನು, ಐಪ್ಯಾಡೋ ಅಥವಾ ಬೇರೆ ಆ್ಯಂಡ್ರಾಯ್ಡ್ ಟ್ಯಾಬ್ಲೆಟೋ ಯಾವ್ದಾದ್ರು ಒಂದು ಟ್ಯಾಬ್ಲೆಟ್ಗಳನ್ನು ಕೊಡೋದನ್ನು ಪ್ರಿಫರ್ ಮಾಡಿ. ಸ್ನೇಹಿತರೆ, ಮಕ್ಕಳಿಗೆ ನೀವು ಇಂಟರ್ನೆಟ್ ಕನೆಕ್ಷನನ್ನು ಕೊಡ್ತಿರಲ್ಲ, ನಿಮ್ಮ ಮಕ್ಕಳ ಮೆದುಳಿಗೆ ಇಡೀ ಜಗತ್ತನ್ನು ತಂದು ಅವರ ಮೆದುಳಿಗೆ ತುರ್ಕೋಕೆ ಟ್ರೈ ಮಾಡ್ತೀರಿ. ಸಮಾಜದಲ್ಲಿರೋ ಎಲ್ಲ ಒಳಿತುಗಳು ಕೆಡುಕುಗಳು ಅವರನ್ನು ಬಂದು ತಲುಪೋಕೆ ಶುರು ಮಾಡ್ತವೆ. ಸಮಾಜದ ಎಲ್ಲರಿಗೂ ನಿಮ್ಮ ಮಕ್ಕಳ ಆಕ್ಸೆಸ್ ಸಿಕ್ಕಿಬಿಡತ್ತೆ. ಹೆಣ್ಮಕ್ಕಳಾಗಿದ್ರೆ ಅವ್ರನ್ನ ಫೋಟೋ ಹಾಕ್ಲಿಕ್ಕಿಲ್ಲ, ಸಮಾಜದಲ್ಲಿರೋ ಎಲ್ಲ ಕಣ್ಣುಗಳು ಅವರ ಹಿಂದೆ ಬೀಳ್ತವೆ, ಮೆಸೇಜ್ ಕಳ್ಸೋಕೆ ಶುರು ಮಾಡ್ತಾರೆ, ಎಲ್ಲವೂ ಶುರುವಾಗುತ್ತೆ. ಅವೆಲ್ಲ ತಪ್ಪು ಅಂತ ನಾವು ಹೇಳ್ತಾ ಇಲ್ಲ. ಡಿಸಿಷನ್ ಮೇಕಿಂಗ್ ಪವರ್ ಮಕ್ಕಳಿಗೆ ಬಂದ ನಂತರ ಇಟ್ಸ್ ಫೈನ್. 18 ವರ್ಷ ದಾಟಿದೆ, 20 ವರ್ಷ ದಾಟಿದೆ, ಅವರಿಗೆ ಒಂದು ಮಟ್ಟಿಗಾದರೂ ಕೂಡ ಕ್ಲಾರಿಟಿ ಇರುತ್ತೆ. ಆದರೆ 10 ವರ್ಷ, 12 ವರ್ಷ, 13 ವರ್ಷ, 14 ವರ್ಷ, 15, 16 ವರ್ಷ ಈ ಏಜ್ನ ಮಕ್ಕಳಿಗೆ ಈ ರೀತಿ ಜಗತ್ತನ್ನು ಸಡನ್ನಾಗಿ ನೀವು ಹತ್ತಿರ ತಂದು ಬಿಟ್ಟುಬಿಟ್ರೆ, ಆ ರೀತಿ ಗುಪ್ತವಾದ ಆಕ್ಸೆಸ್ ಕೊಟ್ಬಿಟ್ರೆ ಅತ್ಯಂತ ಅಪಾಯಕಾರಿ. ಹೆಣ್ಮಕ್ಳಿಗೂ ಕೂಡ ಅಪಾಯಕಾರಿ, ಗಂಡು ಮಕ್ಕಳಿಗೂ ಕೂಡ ಇದು ಅಪಾಯಕಾರಿ. ಹಾಗಾಗಿ ಇಂಟರ್ನೆಟ್ನಿಂದ ಅವ್ರನ್ನ ದೂರ ಇಡಿ. ಸ್ಮಾರ್ಟ್ ಗ್ಯಾಡ್ಜೆಟ್ ಕೊಡಲೇಬೇಕು, ಇಂಟರ್ನೆಟ್ ಆಕ್ಸೆಸ್ ಆವಾಗವಾಗ ಕೊಡಲೇಬೇಕು ಅಂತ ಹೇಳಿದ್ರೆ ನಾವು ಆಗಲೇ ಹೇಳಿದ ಟ್ಯಾಬ್ಲೆಟ್ ಫಾರ್ಮ್ಯಾಟ್ ವಿತ್ ವೈಫೈ, ಅದು ಕೂಡ ರೆಸ್ಟ್ರಿಕ್ಟೆಡ್ ಆಕ್ಸೆಸ್ ನಿಮ್ಮ ನಿಯಂತ್ರಣದಲ್ಲಿ, ಅದನ್ನು ಯೂಸ್ ಮಾಡಿ. ಅವರಿಗೆ ಅರ್ಥ ಮಾಡಿಸಿ ಇದು ಯಾಕೆ ಈಗಲೇ ನಿನಗೆ ಬೇಡ, ಇದು ಯಾಕೆ ನಿನ್ನ ಭವಿಷ್ಯಕ್ಕೆ ಈ ಡಿಸಿಷನ್ ಅನ್ನೋದನ್ನು ಅರ್ಥ ಮಾಡಿಸಿ. ಹಾಗಂತ ಅವ್ರನ್ನ ರೂಮಲ್ಲಿ ಕೂಡ ಹಾಕ್ಬಿಡ್ತೀರಾ, ಬೋರ್ ಆಗೋದಿಲ್ವ ಅವರಿಗೆ? ಆ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಎನ್ಕರೇಜ್ ಮಾಡಿ ಆಟ ಆಡೋಕೆ. ಕ್ರಿಕೆಟ್ ಇಷ್ಟನ್ನು ಯಾವ್ದಾದ್ರು ಕ್ರಿಕೆಟ್ ಅಕಾಡೆಮಿಗೆ ಹಾಕಿ ಕ್ರಿಕೆಟ್ ಕಲೀಲಿ, ಫುಟ್ಬಾಲ್ ಇಷ್ಟನ ಅದನ್ನು ಕಲೀಲಿ, ಔಟ್ಡೋರ್ ಆ್ಯಕ್ಟಿವಿಟಿ ಕಡೆ ಅವ್ರನ್ನ ಪುಷ್ ಮಾಡಿ. ನೀವು ಕೂಡ ರಜೆ ಇದ್ದಾಗಲೆಲ್ಲ ಗುಮ್ಮಗಳ ಥರ ಮನೆಯೊಳಗಡೆ ಸೇರಿಕೊಳ್ಳದೆ ಅವರನ್ನು ಕರ್ಕೊಂಡು ಯಾವುದೋ ಹೈಕಿಂಗಿಗೆ ಹೋಗ್ತೀರಾ, ಅಥವಾ ಯಾವುದಾದ್ರೂ ನಿಯರ್ ಬೈ ಪ್ಲೇಸಸಲ್ಲಿ ಹೋಗಿ ಅರ್ಲಿ ಮಾರ್ನಿಂಗ್ ಹೋಗಿ ಸನ್ರೈಸ್ ನೋಡ್ಕೊಂಬರ್ತೀರಾ, ಈವ್ನಿಂಗ್ ಹೋಗಿ ಸನ್ಸೆಟ್ ನೋಡ್ಕೊಂಬರ್ತೀರಾ. ಮಕ್ಕಳನ್ನ ಕರ್ಕೊಂಡು ಸನ್ಸೆಟ್ ನೋಡೋಕೆ ಹೋಗೋದಕ್ಕಿಂತ ಸನ್ರೈಸ್ ಗುಡ್. ಆ್ಯಕ್ಚುಲಿ ಹೋಗ್ತಾ ಹೋಗ್ತಾ ಬೆಳಕು ಆಗ್ತಾ ಹೋಗುತ್ತೆ. ಸನ್ಸೆಟ್ ನೋಡೋಕೆ ದೂರ ಹೋಗಿ ವಾಪಸ್ ಬರ್ತಾ ಕತ್ಲೆ ಆಗಿಬಿಡುತ್ತೆ. ಅದಕ್ಕಿಂತ ಸನ್ರೈಸ್ ನೋಡ್ಕೊಂಬರಕ್ಕೆ ಹೋಗಿ. ವಾಟ್ ಎವರ್ ಇಟ್ ಈಸ್, ಆ್ಯಕ್ಟಿವಿಟಿಯನ್ನು ರಿಯಲ್ ಲೈಫಲ್ಲಿ ಅವರಿಗೆ ವ್ಯಾಲ್ಯೂ ಆ್ಯಡ್ ಮಾಡುವಂಥ ಆ್ಯಕ್ಟಿವಿಟೀಸನ್ನು ಹಾಗೂ ಪ್ರಕೃತಿಯ ಜೊತೆಗೆ ಅವರು ಬೆರೆಯುವ ಆ್ಯಕ್ಟಿವಿಟೀಸನ್ನು ನೀವು ಮಾಡಿ ಅವರೊಟ್ಟಿಗೆ. ಅವ್ರಿಗೂ ಮಾಡೋಕ್ಕೆ ಎನ್ಕರೇಜ್ ಮಾಡಿ. ಮನೆಯೊಳಗೆ ಮಾಡಬೇಕು ಅಂದರೂ ಕೂಡ ಅವರೊಟ್ಟಿಗೆ ಸೇರ್ಕೊಂಡು ನೀವು ಏನಾದರೂ ಆಟನೇ ಆಡಿಬಿಡಿ. ಇಷ್ಟು ಜಾಗ ಸಾಕು ಮಕ್ಕಳೊಟ್ಟಿಗೆ ಕ್ರಿಕೆಟ್ ಆಡೋಕ್ಕೆ, ಅದನ್ನು ಮಾಡಿ. ಏನಾದರೂ ಮಾಡಿ. ಬ್ಯಾಡ್ಮಿಂಟನ್ ಆಡ್ತೀರಾ ಮನೆಯಿಂದ ಕೆಳಗೆ ಹೋಗಿ, ಅದನ್ನು ಮಾಡಿ. ಏನಾದರೂ ಮಾಡಿ. ಡಿಜಿಟಲ್ ಗ್ಯಾಜೆಟ್ಸನ್ನು ಬಿಟ್ಟು. ಜೊತೆಗೆ ಸ್ನೇಹಿತರ ಕಡೆದಾಗಿ ಇನ್ನೊಂದು ವಿಚಾರ, ಅವರಿಗೆ ಟ್ಯಾಬ್ ಅಥವಾ ಯಾವ್ದಾದ್ರು ಗ್ಯಾಜೆಟ್ ಕೊಡಲೇಬೇಕನ್ನೋ ಸನ್ನಿವೇಶ ಇದ್ರೂ ಕೂಡ ಪ್ಯಾರೆಂಟಲ್ ಕಂಟ್ರೋಲ್ಸ್ ಅಂತಿರುತ್ತೆ. ಆ ಫೋನ್ನಲ್ಲಿ ಅವರು ಏನು ಮಾಡ್ಬೋದು, ಏನು ಮಾಡೋಂಗಿಲ್ಲ, ಆ ಟ್ಯಾಬ್ನಲ್ಲಿ ಅವರು ಏನು ಮಾಡ್ಬೋದು, ಏನು ಮಾಡೋಂಗಿಲ್ಲ ಅನ್ನೋದಕ್ಕೆ ನಿಮಗೆ ಕಂಟ್ರೋಲ್ ಸಿಗುತ್ತೆ. ಪೇರೆಂಟ್ಸ್ ಆಗಿ ನೀವು ಅದನ್ನು ಕಂಟ್ರೋಲ್ ಮಾಡ್ಬೋದು. ಯಾವ ರೀತಿ ಆ್ಯಪನ್ನು ಡೌನ್ಲೋಡ್ ಮಾಡ್ಬೋದು, ಯಾವ ರೀತಿಯ ಕಾಂಟೆಂಟನ್ನು ಅವರು ಕನ್ಸ್ಯೂಮ್ ಮಾಡ್ಬೋದು, ಯಾವ ಆ್ಯಪನ್ನು ಎಷ್ಟು ಹೊತ್ತು ಅವ್ರು ಯೂಸ್ ಮಾಡ್ಬೋದು, ಎಲ್ಲದಕ್ಕೂ ನೀವು ಕಂಟ್ರೋಲ್ ಹಾಕಿ ಅವುಗಳನ್ನು ಲಾಕ್ ಮಾಡಿಟ್ಟು ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಆಗಿಡೋಕೆ ಅವಕಾಶ ಇದೆ. ಆ ಫೀಚರನ್ನು ಕೂಡ ಚೆಕ್ ಮಾಡಿ. ಎಲ್ಲಕ್ಕಿಂತ ಮುಂಚೆ ರೋಲ್ ಮಾಡೆಲ್ ಆಗಿರಿ. ಅದಕ್ಕೆ ಆವಾಗಲೇ ಹೇಳಿದ್ದು, ಅವರೊಂದಿಗೆ ಸೇರ್ಕೊಂಡು ನೀವು ಆಟ ಆಡಿ, ಮಕ್ಕಳಾಗಿ ಪರವಾಗಿಲ್ಲ ಅಂತ. ಅವ್ರನ್ನ ವಯಸ್ಸಿಗಿಂತ ಮೊದಲೇ ದೊಡ್ಡ ಮಾಡೋಕ್ಕೆ ಹೋಗಬೇಡಿ. ಸ್ಮಾರ್ಟ್ಫೋನ್ ಕೊಟ್ಟು ನೀವೇ ಮಕ್ಕಳಾಗ್ಬಿಡಿ, ನೀವು ರೋಲ್ ಮಾಡೆಲ್ ಆಗಿರಿ. ನೀವು ಗಂಡ ಆ ಕಡೆ ಫೋನ್ ಇಟ್ಕೊಂಡು ಹಿಂಗೆ ಹೆಂಡತಿ ಈ ಕಡೆ ಫೋನ್ ಇಟ್ಕೊಂಡು ಹಿಂಗೆ ಮಾಡ್ತಾ ಇದ್ದರೆ ಮಕ್ಕಳು ಕೂಡ ಹಿಂಗೆ ಕೂತಿರ್ತವೆ, ಹಿಂಗೆ ಮಾಡ್ಕೊಂಡು ಕೂತಿರ್ತವೆ. ಅಲ್ಲಿಗೆ ಮುಗಿದ ಕತೆ. ದಯವಿಟ್ಟು ಸ್ನೇಹಿತರೆ, ವರದಿಯನ್ನು ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ತಲುಪಿಸಿ. ನೀವು ದಯವಿಟ್ಟು ಫಾಲೋ ಮಾಡಿ. ಎಲ್ಲರಿಗೂ ದಯವಿಟ್ಟು ಫಾಲೋ ಮಾಡೋಕ್ಕೆ ಹೇಳಿ. ವೆರಿ ವೆರಿ ಡೇಂಜರಸ್, ಅಪಾಯಕಾರಿ. ಮಕ್ಕಳ ಪಾಲಿಗೆ ಇದು ಅತ್ಯಂತ ಭಯಾನಕವಾಗಿರೋ ವಿಚಾರ. ಅವ್ರಿಗೆ ತುಂಬ ಡ್ಯಾಮೇಜ್ ಮಾಡುತ್ತೆ ಇದು. ನೀವು ಚೈಲ್ಡ್ಹುಡ್ ಹೆಂಗೆ ಕಳೆದಿದ್ದೀರಿ, ಇವಾಗಿನ ಮಕ್ಕಳು ಹೆಂಗೆ ಕಳೀತಿದ್ದಾರೆ, ಒಂದ್ಸಲಿ ಥಿಂಕ್ ಮಾಡಿ ನೋಡಿ ಸಾಕು. ಅವಾಗ ನಿಮಗೆ ಗೊತ್ತಾಗುತ್ತೆ ಏನು ಮಾಡಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.